ವಿಚಾರಕ್ಕೆ ನಾನು ಮೆಚ್ಚಿದೆನು. ಮಗನೇ, ನನ್ನನ್ನು ಎತ್ತಿಕೊಂಡು ಈ ಸಮುದ್ರವನ್ನು ಹಾರುವಾಗ ಆ ನೀಚನಾದ ರಾವಣನು ನಿನ್ನ ಮೇಲೆ ಯುದ್ಧಕ್ಕೆ ಬಂದರೆ ನಿನ್ನ ಹೆಗಲ ಮೇಲಿದ್ದ ಎನ್ನ ಗತಿಯೇನಾದೀತು. ಮಗನೇ, ಅಲ್ಲದೆ ಪರಪುರುಷನಾದ ನಿನ್ನನ್ನು ನಾನು ಸೋಂಕಿಸಬಹುದೇ? ತಿಳಿದು ನೋಡು ಪುತ್ರ ಕೋಮಲಗಾತ್ರ. ನಿನ್ನ ಮಾತುಗಳ ಕೆಟ್ಟುಂಟೆ, ಆದರೆ ನಾನು ಶ್ರೀರಾಮನ ಬಳಿಗೆ ಹೋಗಿ ನಿನ್ನ ಕುಶಲ ವಾರ್ತೆಗಳನ್ನು ಕೇಳಿ ವಾನರ ಸೈನ್ಯ ಒಡನೆ ಆತನನ್ನು ಇಲ್ಲಿಗೆ ಬರ ಹೇಳಿ ರಾವಣನ ಬದಿಗೆ ಏರ್ಪಡಿಸುವೆ. ಮರಳಿ ವನದಲ್ಲಿ ಹಣ್ಣು ಹಂಬಲ ತಿಂದು ಬರುವೆ. ಮಾತೆ ಇಕೋ ತೆರಳು ಮಾತೆ. ಕಂದ, ನಿನ್ನ ಇಷ್ಟದಂತೆ ಕಂದ ಮೂಲಾದಿ ಫಲಗಳನ್ನು ತಿಂದುಕೊಂಡು ಬಾ. ಮಗನೇ, ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸು. ಸಂಗರದಿ ಶೂರರನು ಜಯಿಸು ನಂದನ, ಬಂಗಿತರಾಗಲಿ ನಿನ್ನ ಕಂಡವೈರಿ ದಿನ. ರಣದೇವಿಯು ನೀಡಲ್ ನಿನಗೆ ವಿಜಯ ಮಾಲೆಯ, ನಿನಗಾಗದು ಹೋಗುತ್ತನಯ ಎಂದು ಅಪಜಯ. ರಣ ಸಂದಣೆಯಲಿ ಸಾಹಸ ತೋರಿಸುತ್ತನಯ, ನಿನಗಾಗಲಿ ಜಯ. ಸಂಗರದೀಶು ಕಂದ, ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರುವೆನು. ಜಾಗೃತಿಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಶ್ರೀರಾಮನ ಆಗ್ರಹದಿಂದ ನಾನು ಬಂದ ಕಾರ್ಯವು ದಿಟ್ಟವಾಗಿತ್ತು. ಅಭಗ್ಯವಾದ ಜೋಡ ರಕ್ತವನ್ನು ಪಡೆದಂತಾಗಿತ್ತು. ಈ ಬ್ರಹ್ಮದ ವನವನ್ನು ಹಾಳು ಮಾಡುವ ವಾಕ್ಯವಂತೆ ಉಳಿತು. ಈ ರಕ್ಕಸರ ಪ್ರಾಣವು ಎನ್ನ ಕೈಯಲ್ಲಿ ತಿರುಗಿದಂತಾಗಿತ್ತು. ರಾವಣ ರಾವಣನಿಗೆ ಎನ್ನ ಪರಕ್ಕೆ ತೋರಿಸೋದಾದರೆ ಎನ್ನ ವೀರತ್ವಕ್ಕೆ ಕೊಂಡು ಬರುವುದು. ಈ ಕ್ಷಣ ಮಾತ್ರ ಇವನನ್ನು ಧ್ವಂಸ ಮಾಡಿದರೆ ಆ ರಕ್ಕಸರು ಎನ್ನೊಡೆ ಯುದ್ಧಕ್ಕೆ ಬರುತ್ತಾರೆ. ಆಗ ಎನ್ನ ಸಾಹಸವನ್ನು ತೋರಿಸಲು ಸಾರಥಿ ಈ ವರವನ್ನು ಧ್ವಂಸ ಮಾಡಲು ಜಾಗೃತಿ. ಅದೇ ಪ್ರಕಾರವಾಗಿ ಭವತಿ. ರಾವಣ ರಾವಣ ನಾನು ವಾಯುಪುತ್ರನಾದ ಧೀರಾಂಜನೇಯನ ಶ್ರೀರಾಮಚಂದ್ರ ದೂತನು ಬಂದಿರುವನೆಂದು ನಿಮ್ಮ ಕಳ್ಳರಾಜನಿಗೆ ಹೇಳಿರಿ. ನಾರಿ ಚೋರ ರಾವಣನನ್ನು ಜಾಗೃತಿಯಿಂದ ಬರ ಹೇಳಿರಿ. ವೀರಾದಿ ವೀರರಿದ್ದರೆ ಈಗಲೇ ಯುದ್ಧಕ್ಕೆ ನಿಲ್ಲರಿ. ನಿಮ್ಮ ಕೈಯಲಾಗದಿದ್ದರೆ ಓಡಿ ಹೋಗಿ ನಿಮ್ಮ ಕಳ್ಳ ರಾಜರಿಗೆ ಹೇಳಿರಿ. ಇದು ವಿಚಾರದ ಮಾತಲ್ಲ. ಎನ್ನ ಸಮ್ಮುಖದೊಳಂತಾರೆ ನಿಮ್ಮ ಪ್ರಾಣ ಉಳಿದಿಲ್ಲ.
ನಿಮಗೆ ಪ್ರಾಣದಾನವನ್ನು ಮಾಡಿದಿರಿ. ಹೋಗಿರಿ ಆ ನೀಚ ರಾವಣನ ಕೈಯಿರಿ ಹೊರ ಬಾಲಕರೇ. ಬಳಿ ಬಹಲಿಯ ಎಲೈ ಸಾರಥಿ ಹೋಗದೆ ಒಂದು ಕಣ್ಣಿನ ಕಪಿಯೆಂದು ಬಂದು ಒಂದು ಕಣ್ಣಿನ ಕಪಿಯೆಂದು ಬಂದು ನಮ್ಮ ಹಣ್ಣಿನ ಪ್ರಮುದ ವನವನ್ನು ಮುರಿದ ಹಾಳು ಮಾಡುತ್ತಿರುವುದಂತೆ ಆ ಸಾರಥಿ ಹೋಗದೆ ಈ ಸಮಾಚಾರವನ್ನು ಅವನ ಪಾಲಕರ ಮುಖಾಂತರ ತಿಳಿದುಕೊಂಡನು. ಹಾದಿಯಂತ ಕಪಿ ಆಗಿರಬಹುದು ಸಾರಥಿ. ಆ ಕಪಿಯನ್ನು ಹಿಡಿದುಕೊಂಡು ಬಲವಂತನಾಗುವುದಾಗದೆ ಅದೇ ಪ್ರಕಾರವಾಗಿ ಹೋಗದೆ ಆಹಾ, ಇದು ಏನೋ ಆಶ್ಚರ್ಯ. ಬ್ರಹ್ಮನೇ ಬಂದು ಒಂದು ಮುಹೂರ್ತದವರೆಗೆ ಬ್ರಹ್ಮಾಸ್ತ್ರದಲ್ಲಿ ಕಟ್ಟ ಬೆದ್ದರವನೆಂದು ಹೇಳಿರವನಲ್ಲ. ರಾವಣನ ಬಲಗಳನ್ನು ತಿಳಿದವ ಅಂತ ಹೇಳಿದನು. ಆದ ಕಾರಣ ರಾವಣ ಸನ್ನಿಧಾನಕ್ಕೆ ಹೋಗಿ ಬರ್ತಾರೆ ಸಾರಥಿ. ಓ ರಾಮಚಂದ್ರ, ನಿನ್ನ ಅಂತ ಕಣ್ಣಿರಲಿ, ಏನು ಇಳಿಯುವುದು ನಡೆಯಲಿ. ಬಹಳಿಯ ಎಲೈ ಸಾರಥಿ ಭುವದಿ ನಮ್ಮ ಹಣ್ಣಿನ ಪ್ರಮುದ ಬಳಿಯ ಎಲೈ ಸಾರಥಿ ಭುವದಿ ನಮ್ಮ ಪ್ರಮುದ ವನವನ್ನು ಮುರಿದ ಹಾಳು ಮಾಡಿದ ಹಚ್ಚೆಯ ಕುಮರನ ಸಂವರಿಸಿದ ವಾರ ಹದಮನಿಸಿದೆ ಮಂಗವೋ. ಹೌದು ಭುವದಿ. ಓ, ಇವನ ಬಾಲವ ಎಷ್ಟು ಡೊಂಕಾಗಿ ಎಷ್ಟು ಉದ್ದವಾಗಿ ಕಾಣುವುದಲ್ಲ. ಇವನ ಮೈ ಮೇಲೆ ಬೆಳೆದವ ರೋಗಗಳನ್ನು ನೋಡಿದರೆ ಶಂಬಕದ ರೋಗಗಳಂತೆ ಕಾಣಬಹುದಲ್ಲ. ಆ ಸಾರಥಿ ಒಂಟಿಕೊಂಡಿರಲ ಕಾರಣವೇನು? ಪಾರ್ವತಿ ಪತಿಯಾದರ ಶಂಕಲ್ಯನಾದರೂ ತೆಗೆದುಕೊಂಡು ಹೋಗಿರಬಹುದೇ? ಅಥವಾ ನಮ್ಮ ಹಣ್ಣಿನ ಪ್ರಮುಖ ವನವನ್ನು ಮುರಿದು ಹಾಳು ಮಾಡಿ ಸಮುದ್ರ ದಳ್ಳದಲ್ಲಿ ಮಲಗಿರುವಾಗ ಸಾಗರದ ನಿರ್ಮಯಾಣಿಗಳನ್ನು ಸುತ್ತಾಗಿರಬಹುದೇ? ಆ ಸಾರಥಿ ಇವನ ಮುಖವನ್ನು ನೋಡಿದರೆ ಗೊಂಬೆಯ ಮುಖದಂತೆ ಶೀಘ್ರವಾಗಿ ಕಾಣುವುದು. ಆ ಸಾರಥಿ ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ ಹಾರಾಡುವ ಹೋಲಿಗಳ ಕಪಿಯನ್ನು ನೋಡಿದೆಯಾ? ನೋಡಿದೆ ಭೂಪತಿ. ಆ ಸಾರಥಿ ಈ ವಾರದ ಹದವರನ್ನ ಮಾತನಾಡಿಸಲು ಮುಂದಿನ ಸಮಾಚಾರ ತಾರಾಗಿ ಗೊತ್ತಾಗಬಹುದು ಸಾರಥಿ. ಈ ವಾರದಲ್ಲಿ ಮಾತನಾಡಬಹುದಾಗಿದೆ. ಅದೇ ಪ್ರಕಾರವೇನು ಭೂಪತಿ? ರಾವಣಾಸುರ ನೀನೇನು ಒಳ್ಳೆಯದು. ಗೋರ್ಯಾರಣ್ಯದಲ್ಲಿ ನಾರಿ ಮಣಿಗಳನ್ನು ರಾಮ ಲಕ್ಷ್ಮಣರೆಲ್ಲದ ಸಮಯದಲ್ಲಿ ತಂದ ನಾರಿ ಚೋರ ರಾವಣನು ನೀನು ಕೈಲಾಸ ಪರ್ವತನ್ನು ಎತ್ತದ ಹೋಗಿ ಅದರ ಅಡಿಯಲ್ಲಿ ಬಿದ್ದು ಜನಕ್ಕೆ ಗೋಳಾಡಿದ ರಾವಣನು ನೀನು ಅಥವಾ ಇನ್ನೊಬ್ಬನ ಕೈಲಾಸ ಪರ್ವತನ್ನು ಎತ್ತದ ಹೋಗಿ ಅದರ ಕೈಲಾಸ ಪರ್ವತನ್ನು ಎತ್ತಲವಾಗಿ ಆದ ರೇಡಿಯಲ್ಲಿ ಬೆತ್ತ ಮೆಲ್ಲ ಮೆಲ್ಲ ನಿಂತ ನೋಡಿ ಓಡಿ 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 ಹೋದ
ಬಂಧಿಸಿಕೊಂಡ ಬೆಂಕವುಳ್ಳ ರಾವಣನು ಇವನು ಅಥವಾ ನಾನು ತ್ರಿಲೋಕದ ಖಂಡಕನಾದ ದಶಕಂಠನು. ನಾನು ವಾಯುಪುತ್ರನಾದ ಧೀರಾಂಜನೇಯ. ನಮ್ಮ ಪ್ರಮುದ ವನವನ್ನು ಮುರಿದ ಹಾಳು ಮಾಡಿದ ಕಾರಣವೇನು? ಚೋರತನದಿಂದ ಸೀತಾದೇವಿ ಕದ್ದು ತನ್ನ ಕಾರಣವೇನು? ಏಲೈ ನೀಚ ಕವಿಯೇ, ರಾವಣ ನಮ್ಮ ಪ್ರಮುದ ನಮ್ಮ ಪರಾಕ್ರಮ ತಿಳಿಯದೆ ಯಾತಕ್ಕೆ ವಾದಿಸುವಿ? ಹಾಜಹರ ಸುರ ಮುನಿಗಳ ಎನ್ನ ಮಹಾತಿಶಯಕ್ಕೆ ಎದುರಿ ಬರಬಟ್ಟು ಪಾದ ಭ್ರಷ್ಟರಾಗಿರಬಹುದು. ನಿನ್ನ ಹೇಗಿದೆ ಅದು ಕೋತಿ ಯಾತಕ್ಕೆ ಮಾತನಾಡುತ್ತಿರುತ್ತೆ? ನಿನ್ನ ಪರಾಕ್ರಮಕ್ಕೆ ಬೆದರಿದರೆ ಈ ಧೀರರಾಮ ಭಕ್ತರು ಪ್ರಚಂಡ ವಾಯುಸುತನಾದ ಧೀರ ಆಂಜನೇಯನು ಬೆದರನ ಮುಡ ಕಾಣ. ಎಲೈ ವಾರನೆಯೇ, ರಾವಣ ಎನ್ನಗೆ ನೀನು ಅಂದದೆ ಹಳಕದೆ ಮಾತನಾಡಿಯ ಕೋತಿ ಯಾತಕ್ಕೆ ಮಾತನಾಡುತ್ತಿರುತ್ತೆ? ಎಲೈ ಮತ್ತೆ ಶೂನ್ಯನಾದ ರಕ್ಕಸನೇ, ಸ್ವಲ್ಪ ತಾಳು. ನಾನು ಬಂದ ಕಾರ್ಯವನ್ನು ಹೇಳ್ತೇನೆ, ಕೇಳು. ಎಲೈ ನೀಚನಾದ ಕೋಡಿಗ ಹರಿಯೇನು ಹೇಳುತ್ತೀಗ ಹೇಳು. ಥು, ಕುಲಭ್ರಷ್ಟನಾದ ಮಾರ್ಕಟನೆಯೇ, ಉತ್ಸಲಂತೆ ಎಚ್ಚರ ತೆಪ್ಪಿ ಎಚ್ಚರ ನುಡಿಗಳನ್ನು ಎನ್ನ ಮುಂದೆ ಉತ್ಸರಿಸಲಿಕ್ಕೆ ಬಂದಿಯ? ಎಲೈ ನೀಚ ಕವಿಯೇ,
ಸಚಿವನೇ, ಶ್ರೀರಾಮನಲ್ಲಿ ನಾವಾದ್ರೆ ದಯವಿಟ್ಟು ಸೇತುವೆಯನ್ನು ಕಟ್ಟೋಣ ನಡೆಯಿರಿ. ರಾಮನ ಸಂಹರಿಸುವುದಕ್ಕೆ ಪ್ರಯತ್ನಿಸಬೇಕಯ್ಯ ಆಂಜನೇಯರೇ. ಈ ಕಾರ್ಯವನ್ನು ಮಾಡಬೇಕೇ ಇಷ್ಟದಂತಾಗಲಿ ರಾಜ. ಸುಗ್ರೀವರಾಜನೇ, ಓಹೋ ರಾಮಚಂದ್ರ, ಸೀತೆಯ ವೃತ್ತಾಂತವ ತಿಳಿದಂತಾಯಿತು. ನನ್ನ ಮೋಗದ ಸೀತಿ ಬಹು ದುಃಖಿಸವಳಂತೆ ಆದಂಕೆಯಲ್ಲಿ ಒಂದು ಜನ ಮಾತ್ರ ಸಹಿಸಲಾರನು. ಎನ್ನ ಮನೋಹರಿಯಾದ ಸೀತೆಯನ್ನು ನೋಡಬೇಕೆಂದು ಎನ್ನ ಮನಸ್ಸು ಆತುರದಿಂದಿರಬಹುದು. ಜಾಗ್ರತೆಯಿಂದ ನಿಮ್ಮ ಕವಿಬಲಕ್ಕೆ ಆಜ್ಞೆಯನ್ನು ಮಾಡು ಸುಗ್ರೀವನೇ. ಸ್ವಾಮಿ ಸುಗ್ರೀವರಾಜನೇ, ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರವನ್ನೇ ನಮ್ಮ ಅನುಗ್ರಹ ಹೊಂದಿದ್ದರೆ ನಮ್ಮಲ್ಲಿರುವ ಸ್ವಾಮಿ ಸುಗ್ರೀವರಾಜನೇ, ನಿಮ್ಮ ಬೆಳೆಯಾಯಿತೆಂದರೆ ಎಷ್ಟು ದೊಡ್ಡ ಕೆಲಸವಾದ ಈ ಮೂರ್ಖನ 3-4 ದಿವಸಗಳಲ್ಲಿ ಕಲ್ಲು ಗುಂಡಿಗಳು ತಂದು ಕಡಲು ತುಂಬಿಸುವರು, ಕಡು ತೀವ್ರದಿಂದ ಸೇತುವೆಯನ್ನು ಮುಗಿಸುವರು. ಅಹೋ ರಾಮಚಂದ್ರ, ಸುಗ್ರೀವರಾಜ, ಜಾಗ್ರತೆಯಿಂದ ಲಂಕಾ ನಗರಕ್ಕೆ ಪ್ರಯಾಣ ಮಾಡಿದೇವ ಮಾನವ. ಆಹೋ ವಾನರೋತ್ತಮನೇ, ಅಹೋ ರಾಮಚಂದ್ರ, ಈ ಬ್ರಹ್ಮಾಂಡವ ಬಿರ್ರನ ಬಿರಿಯಂತೆ ಲಂಕಾದ್ರಿಗೆ ಗಮ್ಮನ ಬೆದರವಂತೆ ಜೈಬೇರಿಯನ್ನು ಜಡಿ ಇನ್ನು ಸೈನ್ಯವನ್ನು ನಡೆಸು. ಮತಿ ಮಾಡುವ ಕಳ್ಳರವರ ಆಸಕ್ತಿ. ಎಲ್ಲ ಅಂಗದ ನೆಲ ಶತಬಲಿ ಕವಯ ಕವಚ ಜಾಂಬುವಂತ ಮಾರುತಿ ಮೊದಲಾದ ಒಡೆಯ ನಾಯಕರೇ, ಜಾಗ್ರತೆಯಿಂದ ಸೇತವನ್ನ ಕಟ್ಟುವ ಈ ಕವಿಕುಲ ಶ್ರೇಷ್ಠರೇ, ಮಹಾಸೂರರೇ, ನಿನ್ನ ಇಷ್ಟದಂತೆ ಆಗಲಿ ರಾಮಚಂದ್ರ. ಮುಂದೆ ಹೋಗ್ಬಿಡು. ಸೀತಾ ಉಲ್ಲಸದಿಂದ ದೇಹವನ್ನು ಬೆಳೆಸಿಕೊಂಡಿರುವ ರಾಮನೋಳ ಆಲಿಯ ಯುದ್ಧಕ್ಕೆ ಹೋಗುವ ಸಕಲ ಮೂಲ ಬಲಗಳೆಂಬರಿಯಳ ಸಾರಥಿ ಲಕ್ಷ್ಮಣ, ಅದೇ ಪ್ರಕಾರವಾಗಿ ಭೂಪತಿ. ಬಿಡು ನೀನು ಅಂತ ಬಲವಂತನಾಗಿದ್ದರೆ ನಿನ್ನ ಹರಮನೆಯರ ಹೆಂಗಸರ ವಚನ ಕೇಳಿ ಹರಣಕ್ಕೆ ಬಂದ ಕಂದಮೂಲ ಫಲಗಳ ತಿಂದು ಪುಣ್ಯದರದಿಂದ ಎಲ್ಲ ಕೂಡ ಸಮರಕ್ಕೆ ಬಂದಿಯ. ಬಂದಿರವನು ನಿನ್ನ ಅನುಜರ ಆದ ಗತಿ ನಿನ್ನಗೆ ಆಗುವುದು ಸ್ವಲ್ಪ ತಾಳು. ಇಲ್ಲಿ ಭಂಡ ನಿನ್ನ ಕವಿ ಬಲವನ್ನು ಹೇಳಿಕ್ಕಿಲ್ಲದರ ಮಧ್ಯದೊಳ ಉರುತ್ತಲ ಮಾದಲಿಸಿ ಶಾಸ್ತ್ರದಿಂದ ಬರಸೆಳೆದು ಬಿಡುತ್ತಿದ್ದಂತ ಬಳಿಗೆ ಎಲ್ಲ ಈ ರಾವಣ ಈಗ ಬಂದಿರುವುದು ನೋಡು, ನನ್ನಿಂದಲೇ ನಿನ್ನಗೆ ಮರಣ. ಸೀತೆಯನ್ನ ಎನ್ನಗೆ ಒಪ್ಪಿಸಿ ಎನ್ನ ಚರಣಕ್ಕೆ ಬಿದ್ದು ಪ್ರಾಣದಾನವನ್ನು ಬೇಡಿಕೊಂಡರೆ ಕ್ರೋಧನಾಗಿ ಬಂದಿರುವನು ಹತಮ ಊರಿಯದು ನೋಡಿ ಇನ್ನೇ ಪ್ರಶ್ನ.
ಅವತಾರ ಪುರುಷನಾಗಿ ಬಂದಿರುವನು. ಎಲೈ ಕಳ್ಳ, ಎಲೈ ಹದಮ, ಅನಂತ ಕೋಟಿ ಭಾಸ್ಕರರು ದಿಕ್ಕರಿಪ ದಿಕ್ಕಂಟನು ತೊಡಿಗೆ ಬೆಳಗುವ ವಜ್ರಾಯುಧದಿಂದ ನಿನ್ನ ಸುತ್ತಲ ನಿಗಿಡಿಗಳಿಂದ ಮೊಡಬಿಡಿವೆ ಬಿಡಿಸಿ ಪ್ರತಿಗೆ ಕಡುವೆ ರೌಸವನ್ನು ಥರಾರಿಸಿಕೋ ರಾವಣಾಸುರ ನೆನೆಸಿಕೋ ಬೇಕಾದವರನ್ನ ಪುರ ಬಲು ಪರಾಕ್ರಮಂತೆ ಮಾತನಾಡಿದ ಎಲೈ ಕಳ್ಳ, ಎನ್ನ ಕರದೊಳ ಮೆರೆಯುವ ಸಹ ಸಾರ್ಕ ಪ್ರಾಣದಂತೆ ಪ್ರಜ್ವಲಿಸುವ ಎಲ್ಲ ದನಸ ಮರೆಯುವ ಪ್ರಜ್ವಲಿಸುವ ಈ ಬಾಣದಿಂದ ಈ ಭೂಮಿಗೆ ಕರೆಯಲಿದ್ದರೆ ಅವತಾರ ಕೂದಲಾಗಿ ಬಂದಿರುವ ಸಾರ್ಥಕವೇನು? ಜಾಗ್ರದಿಂದ ಹೂಡಿ ಒಲಿವ ನೋಡು ಭಂಡ. ಇಲ್ಲಂತ ಪಟ್ಟಣದಲ್ಲಿ ಎಷ್ಟು ಮಂದಿ ವೈರಿಗಳತ್ರ ಅಡಿಗೆಂದು ಒಡಿಲದಾರಿ. ಇನ್ನು ನಾನು ಈ ದಿಟ್ಟ ರಾಮಚಂದ್ರನಿಗೆ ಸರಿಯಾರು ಇಲ್ಲವೆಂದು ಇಳಿಸಿದುತ್ತೇನೆ. ಮಾತೆಯಂತೆ ಸೀತಾ ದೇವಿಗೆ ಕರೆ ತಂದಿರಲು ದೇವ ಅಮ್ಮ. ಇಲ್ಲಿ ಇಷ್ಟದಂತ ಆಂಜನೇಯನೇ, ಸೀತಾ ನಿನಗೆ ಶುಭವಾಗಲಿ, ಮೇಲೆ ಕೇಳು. ಪ್ರಾಣೇಶ್ವರ, ನಿನ್ನ ದರ್ಶನದಿಂದ ನಾನು ಧನ್ಯಳಾದೆನು. ಹೌದು ಕಾಂತಿ. ಗಂಟೆಯ ಕಾಂತ ಗುಣವಂತ ಹೇಳಿ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ತಂಗ ಕೂಡಿ ದಡ ಆಗುವ ನಾನು ನೀನು ಜೋಡಿ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿ ತಂಗ ಕೂಡಿ ದಡ ಆಗುವ ನಾನು ನೀನು ಜೋಡಿ. ಬಾರಾನಿ ಬಾರಾನಿ ದಡಿ ಬಾರ, ಬಾರಾನಿ ಬಾರಾನಿ ದಡಿ ಬಾರ, ಬಾರ ಬಣ್ಣದ
ಲಂಕಾ ಪಟ್ಟಣದೊಳಗೆ ದುಷ್ಟರನ್ನು ಶಿಕ್ಷಿದೆ, ಶ್ರೇಷ್ಠನಾದ ಭೀಷಣಿಗೆ ಪಟ್ಟವನ್ನು ಕಟ್ಟಿಸಿದೆ. ಅಟ್ಟಾಸದಿಂದ ಎನ್ನ ಪಟ್ಟ ವರ್ಷಿಯಾದ ಸೀತೆಯನ್ನು ಶ್ರೇಷ್ಠತನದಿಂದ ಯುದ್ಧಕ್ಕೆ ಕರೆದುಕೊಂಡು ಹೋಗಲು ಸಾರಥಿ